ಹೆಸರು ಏನಿಲ್ಲ, ಈಗಾಗಲೇ ಕಾರ್ಯಕ್ಷಮತೆ ತಮಗೆಲ್ಲ ಗೊತ್ತಿರತಕ್ಕಂಥದ್ದು, ನಮಗೂ ಗೊತ್ತಿರತಕ್ಕಂಥದ್ದು. ನಾಳೆಲ್ಲ ನಾಡಿದ್ದಂದ್ರೆ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಅಧಿವೇಶನಕ್ಕೆ ಸಂಬಂಧಪಟ್ಟಂಗೆ ವಿರೋಧ ಪಕ್ಷಗಳಿಗೆ ಏನು ಉತ್ತರ ಕೊಡಬೇಕಾಗಿದೆ, ಸರಿಯಾದಂಥ ಉತ್ತರ ಕೊಡೋದ್ರ ಸಲುವಾಗಿ ಎಲ್ಲ ಅಧಿಕಾರಿಗಳ ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ, ಸಭೆಗಳು ನಡೆಸ್ತಾ ಇದ್ದಾರೆ, ನಿರಂತರವಾಗಿ ಸಭೆಗಳು. ಕೇವಲ ನನ್ನ ಕಾರ್ಯಕ್ರಮಕ್ಕೆ ಮಾತ್ರ ಬಂದಿಲ್ಲ ಅಂತಲ್ಲ, ಇವತ್ತು ಏನು ಶೆಡ್ಯೂಲ್ ಹಾಕೊಂಡಿದ್ರು ಅವರೆಲ್ಲ, ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಅವ್ರು ಏನು ತಮ್ಮ ಕಾರ್ಯಚಟುವಟಿಕೆಗಳನ್ನು ಹಾಕೊಂಡಿದ್ರು, ಇವತ್ತೆಲ್ಲ ಕಾರ್ಯಚಟುವಟಿಕೆಗಳನ್ನು ಬದಿಗಿಟ್ಟು ವಿಧಾನಸೌಧದಲ್ಲಿ ಕೂತ್ಕೊಂಡು ಇವತ್ತೆಲ್ಲ ಪ್ರತಿಯೊಂದು ಇಲಾಖೆಗಳ ಜೊತೆ ಕೂತ್ಕೊಂಡು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ, ಸಭೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನನ್ನ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಆದರೆ ಅವರು ಮುಖ್ಯಮಂತ್ರಿಗಳಿರ್ಬೋದು, ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ಇಬ್ಬರೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಆಮೇಲೆ ದೂರವಾಣಿ ಮುಖಾಂತರ ನಮಗೆ ಶುಭ ಕೋರಿ ಇವತ್ತು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಿ ಮುಂದಿನ ದಿನಮಾನಗಳಲ್ಲಿ ನಾವು ಪ್ರತಿಯೊಬ್ಬರು ಮೀನುಗಾರರ ಪರವಾಗಿ ನಿಂತಿದ್ದೀವಿ. ನಮ್ಮ ಸರ್ಕಾರ ಯಾವಾಗಲೂ ಮೀನುಗಾರರ ಪರವಾಗಿದೆ. ಆಮೇಲೆ ತಮ್ಮ ಬೇಡಿಕೆ ಏನೇ ಇದ್ರೂ ಸಹ ಈ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಬೇಡಿಕೆಗಳನ್ನು ಈಡೇರಿಸ್ಕೊಡ್ತೀವಿ ಅನ್ನೋಂಥ ಮಾತುಗಳನ್ನು, ಭರವಸೆಗಳನ್ನು ಅವರು ನೀಡಿದ್ದಾರೆ. ಹಾಗಾಗಿ ಅವರು ಬರಲಿಲ್ಲ ಅಂತಂದ್ರೂ ಸಹ ನಮಗೆ ಸಂತೋಷ ಇದೆ. ಆದರೆ ಅವರ ಹಾರೈಕೆ, ಶುಭ ಹಾರೈಕೆ ಇರ್ಬೋದು, ಅವರ ಒಂದು ಬಯಕೆ ಇರ್ಬೋದು, ಅವರು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಇದು ಇರ್ಬೋದು, ವಿಧಾನ ಇರ್ಬೋದು, ಅದೆಲ್ಲ ನಮಗೆ ಖುಷಿ ಇದೆ, ಸಂತೋಷ ಇದೆ. ಹಾಗಾಗಿ ಇವತ್ತಿನ ದಿನಕ್ಕೆ ಅವ್ರು ಬಂದಿಲ್ಲ ಅನ್ನೋಂಥದ್ದು ನಮ್ಗೆ ಯಾವುದೇ ಥರದ ಬೇಸರಗಳು ಇಲ್ಲ. ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಅವರೆಲ್ಲ ಸಹಕಾರ ನೀಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಇದರಿಂದ ನಾವು ಸಾಕಷ್ಟು ಧ್ವನಿ ಎತ್ತುವಂಥ ಕೆಲಸಗಳನ್ನ ಇವತ್ತು ನಾವು ಮಾಡಿದ್ದೀವಿ. ಇವತ್ತು ಕರಾವಳಿ ಭಾಗದಲ್ಲಿರ್ಬೋದು ಅಥವಾ ಒಳನಾಡಿನ ಭಾಗದಲ್ಲಿರ್ಬೋದು, ಏನಿವತ್ತು ಮೀನುಗಾರಿಕಾ ನೀತಿಗಳನ್ನು ಬದಲಾವಣೆ ತರಬೇಕಾಗಿದೆ, ಈ ಬದಲಾವಣೆ ತರೋದಕ್ಕೋಸ್ಕರ ಈ ಹಿಂದೆಯಿಂದಲೂ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಇವತ್ತು ನಮ್ಮ ರಾಜ್ಯಕ್ಕೆ ಇವತ್ತು ಯಾವುದೇ ಕೊಡುಗೆಯನ್ನು ನೀಡ್ತಾ ಇಲ್ಲ. ನಮ್ಮಲ್ಲಿಂದ ಅತಿ ಹೆಚ್ಚು GSTನೂ ಕೊಡ್ತಾ ಇದ್ದೀವಿ. ನಾವು ಅತಿ ಹೆಚ್ಚು ಉತ್ಪಾದನೆ, ಮೀನುಗಾರಿಕೆಯಲ್ಲಿ ಉತ್ಪಾದನೆ ಮಾಡಿ ಕೊಡ್ತಾ ಇದ್ದೀವಿ. ದೇಶಕ್ಕೆ ನಾವು 3ನೇ ಸ್ಥಾನದಲ್ಲಿ ಇದ್ರೂ ಸಹ ಮೀನುಗಾರಿಕೆಯಲ್ಲಿ ಇವತ್ತು ಆದಾಯ ತಂದು ಕೊಡ್ತಾ ಇರತಕ್ಕಂಥ ನಮ್ಮ ಜನಾಂಗ ಇರ್ಬೋದು, ಮೀನುಗಾರಿಕೆ ಆದಾಯ ನಮ್ಮ ದೇಶದವರಿಗೆ, ನಮ್ಮ ರಾಜ್ಯದಿಂದ ಏನು ಹೋಗ್ತಾ ಇದೆ, ಅದರಲ್ಲಿ ಒಂದು ಕನಿಷ್ಠ ಪಕ್ಷನೂ ನಮಗೆ ಮೀನುಗಾರರಿಗೆ ಏನು ಸೌಲಭ್ಯಗಳನ್ನು ಕೊಡಬೇಕಾಗಿದೆ, ಆ ಸೌಲಭ್ಯಗಳು ಮರೀಚಿಕೆ ಆಗಿದೆ. ಇದರ ವಿರುದ್ಧ ಮುಂದಿನ ದಿನಮಾನಗಳಲ್ಲೂ ಸಹ ನಾವು ನಿರ್ಣಯ ತಗೊಂಡಿದ್ದೀವಿ. ಈಗಾಗಲೇ ಇವತ್ತಿನ ಸಭೆಯಲ್ಲಿ ನಾವು ನಿರ್ಣಯ ತಗೊಂಡಿದ್ದೀವಿ. 3 ಅಂಶಗಳಲ್ಲಿ ನಾವು ಅವರಿಗೆ ನಿರ್ಣಯ ತಗೊಂಡು ಮುಂದಿನ ದಿನಮಾನಗಳಲ್ಲಿ ನಾವು ಕೇಂದ್ರ ಸಚಿವರುಗಳ ಮನೆಗಳಿಗೆ ಹೋಗಿ ಅವ್ರ ಮನೆಗಳ ಮುಂದೆ ಧರಣಿ ಕೂರುವಂಥ ಕೆಲಸಗಳನ್ನು ನಾವು ಮಾಡ್ತೀವಿ.